ಆ ಫೋಟೋದಲ್ಲಿ ಹಾಕಿದಾರಲ್ಲ ನಾದಸ್ವರ ನುಡಿಸ್ತಿರೋರು ಯಾವ ಊರು? ಆ ಹುಡುಗಿ ಇದೇ ಊರಿನವರು. ವಿದ್ವಾನ್ ವರದರಾಜಸ್ವಾಮಿ ಇದ್ದಾರಲ್ಲ, ಪ್ರಸಿದ್ಧ ನಾದಸ್ವರ ವಾದಕರು, ಅವರ ಶಿಷ್ಯಂದರು. ಈ ವರ್ಷ ಅಮ್ಮನವರ ಈ ಬ್ರಹ್ಮೋತ್ಸವದಲ್ಲಿ ಅವರೇ ನಾದಸ್ವರ ನುಡಿಸ್ತಾರೆ. ವರದರಾಜಸ್ವಾಮಿಯವರು ಈ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಳ್ತಾ ಇದ್ದಾರೆ. ಆ ಫೋಟೋದಲ್ಲಿರೋ ಮಗು ಹಿರಣ್ಮಯಿ ಅಂತ. ವಿದ್ವಾನ್ ವರದರಾಜಸ್ವಾಮಿ ಇದ್ದಾರಲ್ಲ, ಅವರ ಸಾಕು ಮಗಳು. ಆಕೆಗೆ ಸಾಕ್ಷಾತ್ ಶಾರದಾದೇವಿಯ ಅನುಗ್ರಹ ಆಗಿದೆ. ಇರೋ ಮನೆಗೆ ಹೊನ್ನು, ಅವಳು ಹೋದ ಮನೆಗೆ ಅಪ್ಪಟ ಅಪರಂಜಿ ಆಗ್ತಾಳೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಆ ಹುಡುಗ ಇದ್ದಾನಲ್ಲ, ಶಿವು ಅಂತ, ವರದರಾಜಸ್ವಾಮಿಯವರ ತಂಗಿ ಮಗ. ಬಹಳ ಚೆನ್ನಾಗಿ ಸಂಗೀತ ಕಚೇರಿ ನಡೆಸ್ಕೊಳ್ತಾರೆ. ನೀವು ಇರ್ತೀರಲ್ಲ, ನೋಡಿವ್ರಂತೆ. ಇರೋದಲ್ಲ, ಇಡ್ತೀನಿ ಸರಿಯಾಗಿ ಗುನ್ನಾನ. ಅವಳು ಜೀವನದಲ್ಲಿ ಮರಿಬಾರ್ದು. ಶಿವು, ಇಷ್ಟೊತ್ತು ಎಲ್ಲಿ ಹೋಗಿದ್ದೆಪ್ಪ? ಹಿರಣ್ಮಯಿನ ಹುಡ್ಕೊಂಡು ಹೋಗಿದ್ದೆ ಅತ್ತೆ. ಸಿಕ್ಕದ್ಲೇನೋ ಹಿರಣ್ಮಯಿ? ಅವಳೆಲ್ಲಿ ಸಿಗ್ತಾಳೆ? ಇಲ್ಲ. ಹಿರಣ್ಮಯಿ, ಎಲ್ಲಿ ಹೋಗಿದ್ದೆ? ಶಿವು, ನಿನಗೆಲ್ಲ ಸಿಕ್ಕಿದ್ಲಿ ಇವಳು? ಬ್ರಹ್ಮಗಿರಿ ಕಾಡಿಗೆ ಹೋಗಿ ಕೂತಿದ್ಲು, ಅಲ್ಲಿಗೆ ಹೋಗಿ ಕರ್ಕೊಂಡ್ಬಂದೆ. ಅಲ್ಲಿಗೆ ಯಾಕೆ ಹೋಗಿದ್ದೆ? ಸರಿ ಬಿಡು, ಮೊದಲು ಹೋಗಿ ನಿಮ್ಮ ಅಪ್ಪನಿಗೆ ಮುಖ ತೋರಿಸು, ಹಾಗೆ ತಿಂಡಿನೂ ಕೊಟ್ಬಿಡು. ಬೆಳಿಗ್ಗೆಯಿಂದ ನೀನು ಕಾಣದೇ ಇದ್ದಿದ್ದಕ್ಕೆ ಅವರೊಂದು ಲೋಟ ಕಾಫಿನೂ ಕೊಡ್ದಿಲ್ಲ. ಹೋಗೆ. ಬರಕ್ಕೆ ಹೇಳಿದ್ರಂತೆ. ಇವರು ರಂಗರಾವ್, ಇವರೆಲ್ಲ ಅವ್ರ ಕುಟುಂಬದವರು. ನಾಗರಾಜ್ ಅವಧಾನಿಗಳು ಬೆಂಗಳೂರಿಂದ ಕಳಿಸ್ಕೊಟ್ಟಿದ್ದಾರೆ. ನಮ್ಮಿಂದ ಏನಾಗಬೇಕೀಗ? ವಿಶೇಷ ಪೂಜೆ ಮಾಡಿಸ್ಬೇಕಾಗಿತ್ತು. ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಮನೆಯಲ್ಲಿ ಆದಷ್ಟು ಬೇಗ ಶುಭ ಕಾರ್ಯ ನಡೀಲಿ ಅಂತ. ಇವತ್ತಿದು ಸಾಧ್ಯನಾ? ಡೊನೇಷನ್ ಕೊಡೋರೆಲ್ಲ ಸೇರಿ ಈ ಪೂಜೆ ಮಾಡಬಹುದು. ಆಗ್ಬೋದು, ಮಾಡೋಣ ಬಿಡಿ. ತುಂಬ ಸಂತೋಷ. ಈ ತಾಯಿ ಮೂಕಾಂಬಿಕೆ ಅಮ್ಮನವರ ಕೃಪೆಯಿಂದನೇ ನಮ್ಮ ಕುಟುಂಬ ಈ ಮಟ್ಟಕ್ಕೆ ಬೆಳೆದು ನಿಂತಿರೋದು. ಇದನ್ನು ಡೊನೇಷನ್ ಅಂತನೋ ಅಥವಾ ಪುಟ್ಟ ಕಾಣಿಕೆ ಅಂತನೋ ಸಮರ್ಪಿಸ್ಕೋಬೇಕು. ಕೊಡಿ. $3,00,000. ದೊಡ್ಡ ಕೈ ನಿಮ್ದು. ಕೊಟ್ಟಿರೋಳು ಅವಳು, ಅವಳಿಗೆ ಸೇರಬೇಕು ತಾನೆ. ಅದು ಸರಿ, ಈ ಬ್ರಹ್ಮೋತ್ಸವ ನಡೆಯೋವರೆಗೂ ನೀವೆಲ್ಲಿ ಉಳ್ಕೋಬೇಕು ಅನ್ಕೊಂಡಿದ್ದೀರಾ? ಇಲ್ಲೇ ಹೋಟೆಲ್ ಬುಕ್ ಮಾಡಿದ್ದೀವಿ, ತೊಂದರೆ ಇಲ್ಲ. ಹೋಟೆಲ್ ಅಲ್ಲ ಯಾಕಪ್ಪ, ಸುಮ್ಮನೆ ದುಡ್ಡು ಖರ್ಚು. ನೀವು ದೊಡ್ಡ ಮನೆ ಮಕ್ಕಳು, ನಿಮ್ಗೆ ಹೋಟೆಲ್ ಊಟ ಅಲ್ಲ ಸೆಟ್ ಆಗೋದಿಲ್ಲ. ನಾವೆಲ್ಲ ಥರದ ಕಷ್ಟಗಳನ್ನ ನೋಡಿ ಬೆಳೆದವರು. ಸಣ್ಣ ಪುಟ್ಟ ಅನಾನುಕೂಲಗಳು ದೊಡ್ಡದು ಅನ್ಸಲ್ಲ. ಮಕ್ಕಳ ಮುಖ ನೋಡಿದ್ರೆ ತುಂಬ ಸೂಕ್ಷ್ಮವಾಗಿ ಬೆಳೆದಿದ್ದಾರೆ ಅಂತ ಅನ್ಸುತ್ತೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಮ್ಮನೇಲಿ ಉಳ್ಕೊಳ್ಳಿ. ಸುಮ್ಮನೆ ಯಾಕೆ ನಿಮಗೆ ತೊಂದರೆ? ತೊಂದರೆ ಏನು ಬಂತು? ಏನೂ ಇಲ್ಲ,
ಮೊದಲು ನೀವು ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ, ಆಮೇಲೆ ಮನೆಗೆ ಹೋಗೋಣ. ಸುಂದರಮೂರ್ತಿಗಳೇ, ಇವ್ರನ್ನ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸಿ. ನಮ್ಮ ಸುಬ್ರಾಯ ಭಟ್ರಿಗೆ ಹೇಳಿ ಕುಂಕುಮ ಅರ್ಚನೆ ಮಾಡಿಸೋದಕ್ಕೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಅಪ್ಪ, ಬೆಳಗ್ಗೆನೆ ಎಲ್ಲಿಗೆ ಹೋಗಿದ್ದೆ ಕಂದ? ಪ್ರತಿದಿನ ಬೆಳಿಗ್ಗೆ ನಿನ್ನ ಕೈಯಿಂದ ಕಾಫಿ ಕುಡ್ದೆ ಮುಂದಿನ ಕೆಲಸ ನಾನು ಮಾಡೋದು ಅಂತ ನಿನಗೆ ಗೊತ್ತಿಲ್ವಾ? ಅದು ಬೇಗ ಬಂದರೆ ಆಯಿತು ಅಂತ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ ಅಪ್ಪ. ಸ್ವಲ್ಪ ಲೇಟ್ ಆಗೋಯ್ತು. ತಗೊಳ್ಳಿ ಅಪ್ಪ, ತಿಂಡಿ ತಿನ್ನಿ. ನೀನು ತಿಂದ್ಯಾ ಕಂದ? ತಿಂದೆ ಅಪ್ಪ, ದೇವಸ್ಥಾನದ ಪ್ರಸಾದ ತಿಂದೆ. ಅಪ್ಪ, ಇಷ್ಟು ವರ್ಷ ನನಗೆ ವಿದ್ಯಾದಾನ ಮಾಡಿದ್ದೀರಾ. ನಡೆಯೋ ಬ್ರಹ್ಮೋತ್ಸವದಲ್ಲಿ ಮೊದಲ ಸಂಗೀತ ಕಚೇರಿ ನಡೆಸೋ ಭಾಗ್ಯ ಕರುಣಿಸಿದ್ದೀರಾ. ಮಗಳ ಸ್ಥಾನದಲ್ಲಿದ್ದರೂ ಉತ್ತಮ ಶಿಷ್ಯಳಾಗಿ ಗುರು ಕಾಣಿಕೆ ಕೊಡಬೇಕಾಗಿರೋದು ನನ್ನ ಧರ್ಮ. ಆದರೆ ಈಗ ಯಾರು ನಿನ್ನ ಹತ್ರ ಕಾಣಿಕೆ ಕೇಳಿದ್ದು? ನೀವು ಕೇಳಲಿಲ್ಲ, ಕೊಡೋ ಸ್ಥಿತಿಲಿದ್ದೀರಾ ಅಂತ ಗೊತ್ತು. ಅದಕ್ಕೆ ನಿಮ್ಮಿಂದ ನನಗೊಂದು ಕಾಣಿಕೆ ಬೇಕಿತ್ತು. ಸಿಗ್ಬೋದಾ? ಏನು ಬೇಕು ನಿನಗೆ? ನಿಮ್ಮ ಮಗನ್ನೇ ಕೇಳ್ತಾಳೆ ಅನ್ಸುತ್ತೆ. ನೀವು ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ರೆ ನಾನು ಹೇಳ್ತೀನಿ. ಆಯ್ತು ಹೇಳಮ್ಮ, ನಡ್ಸ್ಕೊಡೋಕೆ ಸಾಧ್ಯ ಆದರೆ ಖಂಡಿತ ನಡ್ಸ್ಕೊಡ್ತೀನಿ. ಅಪ್ಪ, ಈ ಮನೆತನದ ಗೌರವ ಉಳಿಸೋ ಥರ ನಾದಸ್ವರ ನುಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆ ನಂಬಿಕೆ ನನಗಿದೆ ಮಗಳೇ. ಆ ಕಾರ್ಯಕ್ರಮ ನಡೆಯೋಕ್ಕೂ ಮುಂಚೆ ಜಾತ್ರೆಯಲ್ಲಿ ಎಲ್ಲರ ಸಮ್ಮುಖದಲ್ಲೂ ಮದುವೆ ನಿಶ್ಚಯ ಮಾಡ್ಬೋದಾ? ಯಾರ ಮದುವೆ ನಿಶ್ಚಯ ಮಾಡಬೇಕು? ಶಿವಗೂ ಮತ್ತೆ ಕಾತ್ಯಾಯನಿಗೆ.
ಖುಷಿನೂ ಮದುವೆಲೇ ಇದೆ ಅನ್ನೋದಾದರೆ ನಿಶ್ಚಯ ಮಾಡೇ ಬಿಡೋಣ. ಈ ಜಾತ್ರೆಯಲ್ಲಿ ಶಿವಗೂ ಕಾತ್ಯಾಯನಿಗೂ ನಿಶ್ಚಿತಾರ್ಥ ಮಾಡೇ ಬಿಡೋಣ. ಯಾರ ಹೆಸರಲ್ಲಿ ಅರ್ಚನೆ ಆಗ್ಬೇಕು? ಸೂರ್ಯ, ಗೋತ್ರ, ನಕ್ಷತ್ರ? ವಿಶ್ವಾಮಿತ್ರ ಗೋತ್ರ, ಶತಭಿಷ ನಕ್ಷತ್ರ. ಶುಭನೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ವೈವಸ್ವತ ಮಂಗಲೇ ಕಲೆ ಕೈ ಮುಗಿಯೋ. ಹೋಗಮ್ಮ. ಮಂಗಳಾರತಿ ತಗೊಳಪ್ಪ. ಮಂಗಳಾರತಿ ತಗೊಳ್ಳೋ. ಬ್ರಹ್ಮೋತ್ಸವದಲ್ಲಿ ನಾದಸ್ವರ ನುಡಿಸ್ತಿದ್ದಾಳಲ್ಲ ಹುಡುಗಿ ಹೆಸರು? ಹಾ, ಹಿರಣ್ಮಯಿ ಅಂತ ಅಲ್ವಾ? ಹೌದು. ಯಾವಾಗ ಶುರು ಆಗುತ್ತೆ ಸಂಗೀತ ಕಚೇರಿ? ಯಾಕೆ? ನಾನು ಬಂದಿರೋದೇ ಅವಳಿಗೋಸ್ಕರ. ಐ ಮೀನ್ ಅವಳು ನುಡ್ಸೋ ನಾದಸ್ವರ ಕೇಳಕ್ಕೆ. ಓ, ನಿಮಗೆ ನಾದಸ್ವರ ಕಚೇರಿ ಅಂದರೆ ಅಷ್ಟೊಂದು ಇಷ್ಟನಾ? ಓ, ತುಂಬ. ಜೊತೆಗೆ ಹೆಣ್ಮಕ್ಳಂದ್ರೆ ನಂಗೆ ತುಂಬ ರೆಸ್ಪೆಕ್ಟ್. ನನ್ನ ಮಗನ ಕೈ ಹಿಡಿದು ಅಂತ ಮನಸ್ಸು ದೃಢವಾಗಿತ್ತು. ಆದರೂ ಆ ಹಿರಣ್ಮಯಿ ನೋಡಿದಾಗೆಲ್ಲ ಮನಸ್ಸಲ್ಲಿ ಏನೋ ಒಂದು ಅಳುಕು. ಅನಾಥಿಯಾಗಿ ಮನೆಗೆ ಬಂದ್ಲು. ಆಳಿನ ಜಾಗದಲ್ಲಿ ಇರಬೇಕಾದವಳು ಈ ಮನೆ ಮಗಳಾಗಿದ್ದಾಳೆ. ಎಲ್ಲಿ ನನ್ನ ಮಗನಿಗೂ ಈ ಮನೆಗೂ ಅರ್ಸಿ ಆಗ್ತಾಳೆ ಅಂತ ಆತಂಕ ಇತ್ತು. ಆದರೆ ದೇವರು ನಮ್ಮ ಕೈ ಬಿಡಲಿಲ್ಲ. ನನ್ನ ಮಗನ ಕೈ ಹಿಡಿಯೋಳು ನೀನೇ ಅಂತ ಆ ಮೂದೇವಿನೇ ಖಾತ್ರಿ ಮಾಡಿಬಿಟ್ಲು. ಗೆದ್ಬಿಟ್ಟೆ ಕಣೆ ನೀನು. ಸೋಲು ನನ್ನ ಜಾಯಮಾನದಲ್ಲೇ ಬರಲಿಲ್ಲ ಅತ್ತೆ. ಗೆಲುವು ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ಏನಿವತ್ತು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಪಿಸು ಪಿಸು ಗುಸು ಗುಸು ನಡೆಸಿದ್ದೀರಾ? ಅಣ್ಣ ಇವತ್ತು ಶಿವು ಮತ್ತೆ ಕಾತ್ಯಾನಿ ಮದುವೆ ವಿಷಯಕ್ಕೆ ಹಸಿರು ನಿಶಾನೆ ತೋರಿಸಿದ್ರಲ್ಲ, ಅದೇ ವಿಷಯ ಮಾತಾಡ್ತಿದ್ವಿ. ಅದು ಮೊದಲೇ ಗೊತ್ತಿರೋ ವಿಷಯ ತಾನೇ. ಈಗ ಮದುವೆ ಯಾವಾಗ ಅಂತ ಹೇಳಿದ್ರು ಅಷ್ಟೇ. ನಿಮಗಷ್ಟೇ ಇರ್ಬೋದು, ಆದರೆ ನನಗೆ ನನ್ನ ಸೊಸೆ ಮುದ್ದುಗೆ ತುಂಬ ವಿಶೇಷ.
ಇಬ್ರು ಪಕ್ಷ ಕಟ್ಕೊಂಡು ಸಂಭ್ರಮಿಸೋದು ನೋಡಿದ್ರೆ ಗೊತ್ತಾಗತ್ತೆ. ನಡ್ಸಿ ನಡ್ಸಿ. ಇವಳು ನಿಜವಾಗ್ಲೂ ನಿನ್ನ ಹೆತ್ತಮ್ಮನೇನೆ. ಮಗಳ ಮದುವೆ ನಿಶ್ಚಯ ಆಗಿದೆ ಅಂತ ಸಂಭ್ರಮ ಬೇಡ್ವಾ? ಅಮ್ಮ ನನ್ನ ಬಗ್ಗೆ ಯಾವತ್ತು ಸಂಭ್ರಮ ಪಟ್ಟಿದ್ದಾಳೆ ಹೇಳು? ಯಾವಾಗ ನೋಡಿದ್ರೋ ಅಪ್ಪನ ತಕ್ಕ ಮಗಳಾಗಲಿಲ್ಲ ಅಂತ ಹೇಳ್ತಿರ್ತಾಳೆ. ಬೇಜಾರು ಮಾಡ್ಕೋಬೇಡ್ವೆ. ನೀನು ಅಮ್ಮನಿಗೆ ತಕ್ಕ ಮಗಳು ಹೌದು ಅಲ್ವೋ ಅದು ನನಗೆ ಬೇಡ, ಆದರೆ ನನಗೆ ತಕ್ಕ ಸೊಸೆ ನೀನು. ನಿಮ್ಮ ಮಗನಿಗೂ ತಕ್ಕ ಹೆಂಡತಿ ಆಗ್ತೀನಿ. ಮದುವೆ ಆಗಿ 3 ದಿನ ಕಳೀಲಿ, ಅವನ ಬಾಯಿಂದನೇ ಬರತ್ತಿ ಮಾತು. ಥು, ಹೋಗಿ ಅತ್ತೆ. ಅತ್ತೆ, ಒಂದು ವಿಷಯ, ಅಮ್ಮಂಗೆ ಶಿವು ಹಿರಣ್ಮಯಿನ ಇಷ್ಟಪಡ್ತಿರೋ ವಿಷಯ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಯಾಕಂದ್ರೆ ಅದಕ್ಕೇನೋ ಅನಾಥೆ ಪರ ವಹಿಸಿದ್ರೆ ಆಶ್ಚರ್ಯ ಇಲ್ಲ. ಹ್ಞೂ ಅತ್ತೆ. ಆದಷ್ಟು ಬೇಗ ನಿನಗೂ ಶಿವಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೀನು ನನ್ನ ಮಗನ ಬಗ್ಗೆ ಕನಸು ಕಾಣು ಸಾಕು. ಆದರೆ ನಾವಿಬ್ರು ನಿಜವಾದ ಸಮಸ್ಯೆ ಕಡೆಗೆ ಗಮನ ಕೊಟ್ಟಿಲ್ಲ ಅತ್ತೆ. ಶಿವು ಹಿರಣ್ಮಯಿನ ಮನಸ್ಸಲ್ಲಿ ಇಟ್ಕೊಂಡಿರೋ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳಕ್ಕೆ ಹೊರಟಿದ್ದೀವಿ. ಆದರೆ ನಿಮ್ಮ ಮಗನ ಮನಸ್ಸಿಂದ ಆ ಹಿರಣ್ಮಯಿನ ಅಳ್ಸಾಕೋದು ಹೇಗೆ? ಹೆಣ್ಣು ಮನಸ್ಸು ಮಾಡಿದ್ರೆ ಯಾವುದು ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನನ್ನ ಗಂಡ ಒಬ್ಬನೇ ವಿರೋಧ, ನನ್ನ ಮಗ ಅಪ್ರಂಜಿ. ನೀನೇ ಹೇಳ್ದ್ಯಲ್ಲ, ಸೋಲು ನಿನ್ನ ಜಾಯಮಾನದಲ್ಲೇ ಇಲ್ಲ ಅಂತ. ಪ್ರಯತ್ನ ಪಡು, ಗೆದ್ದೇ ಗೆಲ್ತೀಯ. ಇಷ್ಟೊಂದು ದೊಡ್ಡ ಬ್ರಹ್ಮೋತ್ಸವದಲ್ಲಿ ನಾದಸ್ವರ ನುಡಿಸೋ ಆ ಹುಡುಗಿಗೆ ದಿಸ್ ಇಸ್ ವೆರಿ ಸ್ಮಾಲ್ ಪ್ರೆಸೆಂಟೇಷನ್. ಚಿನ್ನದ ಕಡ್ಗನ ಅಷ್ಟೇ ಅಲ್ಲ, ಈ ಬಾಕ್ಸ್ ಅಲ್ಲಿ ಆ ಹುಡುಗಿಗೆ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಇದೆ. ಹೌದು, ಹಿರಣ್ಮಯಿ ನಿಮಗೆ ಮೊದಲೇ ಗೊತ್ತಾ?